ಮಾಡ್ರಿ ಗಣಿತ. ಇದು ಸ್ಟೇಟಸ್ ಸ್ಟಡಿ. ಇದು ಮನೆಯಲ್ಲೇ ಕೂತು ನೀವು ಅಭ್ಯಾಸ ಮಾಡಬಹುದು. ಎಲ್ಲ ಮಾದರಿ ಗಣಿತಗಳು ನಿಮ್ಮ ಸ್ಟೇಟಸ್ದೊಳಗೆ ದಿನಾಲು 10 ಗಣಿತಗಳು 20 ಗಣಿತ ಬರ್ತಾವೆ. ಮ್ಯೂಟ್ ಮಾಡೋದು ಬಿಡಿಸೋದು. ನೀವು ಇದರ ಬಗ್ಗೆ ಮೊದಲು ನೀವು ಸರಿಯಾಗಿ ತಿಳ್ಕೊಬೇಕಿದೆ. ಈ ಕೋಚಿಂಗ್ ಕ್ಲಾಸ್ ವಿಶೇಷವಾದದ್ದು. ಸ್ಟೇಟಸ್ನಾಗ ಏನಾಗ್ತದೆ, ಈ ನಂಬರ್ ಸೇವ್ ಮಾಡ್ಕೊಂಡಾಗ ಗ್ರೂಪಿನಾಗ ನಿಮಗೆ ಅಭ್ಯಾಸ ಬಂದ್ಬಿಡ್ತದೆ, ಕ್ವಶನ್ ಪೇಪರ್ ಬರ್ತದೆ. ಯೂಟ್ಯೂಬ್ದಾಗ ಕಂಡಬಿಡಿ ಗಣಿತವು. ಯಾವ ಅಭ್ಯಾಸ ತಗೋಬೇಕು, ಯಾವ ಅಭ್ಯಾಸ ಬಿಡ್ಬೇಕು ಅನ್ನೋದು ನಿಮಗೆ ತಿಳಿಯೋದಿಲ್ಲ ಯೂಟ್ಯೂಬ್ದಾಗ. ಆದರೆ ಯೂಟ್ಯೂಬ್ ನೋಡಿನೂ ಅಭ್ಯಾಸನ ಕಲಿತ ಕ್ಲಾಸ್ ಹೇಳೋರು ಇರ್ತಾರೆ. ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಟೇಟಸ್ ಅಭ್ಯಾಸ ಭಾಳ ಹೆಲ್ಪ್ಫುಲ್ ಆಗ್ತದೆ. ಈಗ ನೋಡ್ರಿ, ಮುಂಜಾನೆ 7 ಅನ್ನೋದ ನಿಮಗೆ ನಾ ಸ್ಟೇಟಸ್ಗೆ ಅಭ್ಯಾಸ ಹಾಕಿರ್ತೇನೆ. ಆದರೆ ಜೂನ್ 1ರಿಂದ ಏನು ಬರ್ತದೆ, ಟೈಮ್ ಟೇಬಲ್ ಬರ್ತವೆ. ಮೊದಲು ಫಸ್ಟ್ ಇನ್ಸ್ಟ್ರಕ್ಷನ್ ಏನು ಬರ್ತದೆ, ಟೈಮ್ ಟೇಬಲ್ ಬರ್ತವೆ. ಅದನ್ನು ತಿಳ್ಕೊರಿ ಮೊದಲು. ಆಮೇಲೆ ಗಣಿತ ಬಿಡಿಸೋದು ಬರ್ತದೆ. ಬಿಡಿಸ್ರಿ, ಟೈಮ್ ಕೊಟ್ಟದ್ದು. ನಾ ತಿಳಿಸ್ತೇನೆ ನೋಡ್ರಿ. ಈಗ ಇದನ್ನು ಒಂದ್ಸಲ ನೀವು ನೋಡಿಬಿಟ್ರಿ ಅಂತಂದ್ರೆ, ಈಗ ನಾಳೆ ನಿಮ್ಮ ಸ್ಟೇಟಸ್ದಾಗ ಹಿಂಗೆ ಬಂದ್ಬಿಡ್ತದೆ ಅಭ್ಯಾಸ. ಇನ್ನು 20,025 ಗಣಿತ ಬರ್ತಪ್ಪ, ಮಾಡಿಸ್ಬೇಕು, ಫೇರ್ದಾಗ ಬರ್ಕೋಬೇಕು. ಆಮೇಲೆ ಮನೆಯೊಳಗೆ ಏನಾಗಿಬಿಡ್ತದೆ, ಪೇರೆಂಟ್ಸ್ಗೆ ಜವಾಬ್ದಾರಿ ಬಂದ್ಬಿಡ್ತದೆ. ಶಿಕ್ಷಕರಿಗೂ ಬರ್ತದೆ, ಪೇರೆಂಟ್ಸ್ಗೆ ಬರ್ತದೆ. ಮನೆಯೊಳಗೆ ಪ್ರತಿಯೊಬ್ಬರು ಕಲ್ತವ್ರು ಇರ್ತಾರ. 1, 2, 3 ಮಂದಿ ಹೆಣ್ಮಕ್ಳು ಕಲ್ತವ್ರು ಮನ್ಯಾಗ ಇದ್ದೇ ಇರ್ತಾರೆ. ಪ್ರತಿಯೊಂದು ಮನ್ಯಾಗ ಇರ್ತಾರೆ. ಸೈನ್ಸ್ ಕಲ್ತು ಕೂತಿರ್ತಾರೆ, ಕಾಮರ್ಸ್ ಕಲ್ತು ಕೂತಿರ್ತಾರೆ. ಅವರೆಲ್ಲ ನೋಡಿ ಅಭ್ಯಾಸನ ಕನ್ನಡ ಮೀಡಿಯಮ್ದಾಗ ಕಲ್ತು ಇಂಗ್ಲೀಷ್ ಮೀಡಿಯಮ್ದಾಗೂ ಹೇಳ್ಬೋದು. 5ನೇ ವರ್ಗ ಪೂರ್ತಿ ಕನ್ನಡ ಮೀಡಿಯಮ್ದಾಗೆ ಕಲಿಬೇಕು. ಅಂದ್ರೆ ಭಾಷೆ ಅರ್ಥ ಆಗ್ತದೆ. ಈಗ ಸರಿಯಾಗಿ ನೀವು ಮಾಡಿರಿ ಅಂತ ತಿಳ್ಕೊಂಡು ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡಿ. ಇದನ್ನು ನೇರವಾಗಿ ಗಣಿತ ಹೆಂಗೆ ತಿಳ್ಕೊಳ್ಳೋದು ಅಂತಂದ್ರೆ, ಇದು 5,000 ಏನದ ಮಾರಾಟದ ಬೆಲೆ ಅದು. ಇದನ್ನು ತಿಳ್ಕೊಬೇಕು ನೀವು. ಇದೇನು 5,000 ರೂಗಳಿಗೆ ಮಾರುವುದರಿಂದ ಅಂದ್ರೆ ನೀವೇನು ತಿಳ್ಕೊಬೇಕಂದ್ರೆ, ಮಾರಾಟದ ಬೆಲೆ ಅಂತ ಬರ್ಕೋರಿ. ಮಾರಾಟದ ಬೆಲೆ ಬರೋಬರಿ ಎಷ್ಟು, 5,000 ರೂಪಾಯಿ ಆಗ್ತೀವಿ. ಈಗ ಇದು ಏನಾಗಿದೆ ಅಂದ್ರೆ, ಇದು ಮಾರಾಟದ ಬೆಲೆ ಅದ ಅಂತಂದ್ರೆ ನೀವು ಶೇಕಡಾ ಮಾರಾಟದ ಬೆಲೆ ತಗೋಬೇಕು. ಲಾಭದಂದ್ರೆ 100 ಕೊಂಡ ಬೆಲೆ ಇದ್ದಾಗ 25 ಲಾಭ ಅಂದ್ರೆ 125 ಮಾರಾಟದ ಬೆಲೆ ಆಯ್ತು, 100 ಕೊಂಡ ಬೆಲೆ ಆಯ್ತು. ಅದನ್ನು ನೀವು ತಿಳ್ಕೊಬೇಕು. ಅದಕ್ಕೆ ಏನು ಮಾಡಬೇಕು, ಶೇಕಡಾ ಲಾಭ ಬರೋಬರಿ ಎಷ್ಟದ, 25 ಅದ. ಶೇಕಡಾ 25 ಅದ. ಈ ಶೇಕಡಾ ಚಿಹ್ನೆ ಏನದಲ್ಲ, ಇದು 100 ಅಂತ ಕೊಂಡ ಬೆಲೆ ಅಂತ ತಿಳ್ಕೊಬೇಕು. 100 ಕೊಂಡ ಬೆಲೆ ಇದ್ದಾಗ 25 ಲಾಭ. 100 25 ಕೂಡಿಸಿದ್ರಿ ಅಂದ್ರೆ ಮಾರಾಟದ ಬೆಲೆ ಬರ್ತದೆ. ಶೇಕಡಾ ಮಾರಾಟದ ಬೆಲೆ ಬರ್ತದೆ. ಅದನ್ನು ತಿಳ್ಕೊಬೇಕು. ಶೇಕಡಾ ಮಾರಾಟದ ಬೆಲೆ ಬರೋಬರಿ ಲಾಭದ ಇಲ್ಲ, ಲಾಭದಂದ್ರೆ 125 ಕೂಡಿಸ್ರಿ. 125 ಕೂಡಿಸಿರಿ ಏನಾಯ್ತು, 125 ರೂಪಾಯಿ ಮಾರಾಟದ ಬೆಲೆ ಆಯ್ತು. ಇದು ಜೋಡಿ, ಇದು ಜೋಡಿ. ಇದನ್ನು ಬರೋಬ್ಬರಿ ಇಚ್ಛೆಗೆ ನೀವು ಹಾಕಿದ್ರಿ ಅಂದ್ರೆ, ಬರೋಬ್ಬರಿ ಇಚ್ಛೆಗೆ ಹಾಕಿದ್ರೆ ಕೊಂಡ ಬೆಲೆ ಬರ್ತದೆ. ಇದು ಕೊಂಡ ಬೆಲೆ. ಈಗ ನೀವು ಕೊಂಡ ಬೆಲೆ ಕಂಡು ಹಿಡಿಬೇಕಾಗ್ಯದ. 125 ಮಾರಾಟದ ಬೆಲೆ ಇದ್ದಾಗ 120 ಮಾರಾಟ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. ಇನ್ನೊಂದ್ಸಲ ತೀರ್ಸಿ ಹೇಳ್ತದೆ. ಇಲ್ಲೇ ಶೇಕಡಾ ಮಾರಾಟದ ಬೆಲೆ ಯಾಕೆ ತಕ್ಕೋಬೇಕಂದ್ರೆ, ಇದು ಶೇಕಡಾ 25 ಲಾಭ ಕೊಟ್ಟ, ನಾನು 100 ಇದನ್ನು ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ನೀವು ಕೊಂಡ ಬೆಲೆ ಕಂಡು ಹಿಡಿಬೇಕಾದ್ರೆ ಬರೋಬ್ಬರಿ ಇಚ್ಚಕ್ಕೆ 100 ಹಾಕಿದ್ರೆ ಅಂದ್ರೆ ಕೊಂಡ ಬೆಲೆ ಬರ್ತದೆ. ಈ ಕಡೆ ಸರ್ 100 ಹಾಕಿ ನೀವು ಈ ಕಡೆ 125 ಹಾಕಿದ್ರೆ ಮಾರಾಟದ ಬೆಲೆ ಬರ್ತದೆ. ಅದನ್ನು ನೀವು ಪಾಯಿಂಟ್ಸ್ಗಳನ್ನು ತಿಳ್ಕೊಬೇಕು. ಗಣಿತ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಮುಂದೆ ಬಹಳ ಸರಳ. ಇದನ್ನ ಇಚ್ಛೆಗೆ ಹಚ್ಚಿದ್ರಿ ಅಂತಂದ್ರೆ ಕೊಂಡ ಬೆಲೆ ಬರ್ತದೆ. ಇದನ್ನ ಇಚ್ಛೆಗೆ ಹಚ್ಚಿದ್ರೆ ಮಾರಾಟದ ಬೆಲೆ ಬರ್ತದೆ. ಇಲ್ಲಿ ಅಪೋಸಿಟ್. ಇದು ಈ ಕಡೆ ಹೋತಂದ್ರೆ ಇದು ಈ ಕಡೆ ಬರ್ತದೆ. ಆಮೇಲೆ ಇದು ಏನದ, ಮಾರಾಟದ ಬೆಲೆ ಅದಂದ್ರೆ ಇದು ಕೊಂಡ ಬೆಲೆ ಬರ್ತದೆ. ಈ ಮಾರಾಟ ಬೆಲೆ ಎರಡು ಈಕ್ವಲ್ ಇವು. ಇದು ಮಾರಾಟದ ಬೆಲೆ ಅದ, ಇದು ಮಾರಾಟದ ಬೆಲೆ ಅದ. ಅವಾಗ ಅದನ್ನ ಏನ್ ಮಾಡ್ಬೇಕು, 5,000 ರೂಪಾಯಿ ಕೊಂಡ ಬೆಲೆ ಇದ್ದಾಗ ನೀವು ರೀತಿ ಪ್ರಕಾರ ಕಲಿಯೋದು, ನೀವು ತಾವೇ ಮುಂದೆಲ್ಲ ಲೆಕ್ಕಗಳು ಬರ್ತಾವ.
ಇದು ಮೇಲೆ ಹಾಕ್ರಿ, ಗುಣಾಕಾರ ಮಾಡಿ. 5,000 ಗುಂಡ್ಲೆ 100 ಸರ್ವಾಸ ಬಾಗಿಲೆ 125 ನೋಡಿ. 25 4 100, 25 5 125, 5 1 5 1 1000. 1000ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 4,000 ರೂಪಾಯಿ ಬಂತು. ಕೊಂಡ ಬೆಲೆ ಬರೋಬರಿ ಎಷ್ಟು ಬಂತು? 4,000. ಅಸಲು ಬೆಲೆ ಅಂದ್ರೆ 4,000. ತಿಳಿತಲ್ಲ? 4,000 ಎಲ್ಲಿದ್ರು ನೋಡ್ರಿ. ಉತ್ತರ ಸಂಖ್ಯೆ ಬಿ. ಇದು ಕೊಂಡ ಬೆಲೆ. ನವೋದಯದಾಗ ಎಲ್ಲ ಹೂ ಅಂತ ಡಿಟೇಲ್ ತಿಳ್ಕೊಳ್ಳಿ, ಬರ್ಕೋತ ಕೂಡಬಾರ್ದು. ಆಮೇಲೆ ನೀವು ಪಾಸ್ಟದ ಬೇಕಾದಾಗ ಮಾಡ್ಬೋದು. ಇದನ್ನ ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡೋದು ಅಂದ್ರೆ, ನೀವು ಈ 5,000ಕ್ಕೆ ಮತ್ತು ಈ 100ಕ್ಕೆ ಗುಣಾಕಾರ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈ 5,000 ಏನದಲ್ಲ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳತ್ತಂದ ನಾನು ನಿಮ್ಗೆ. ಹೆಂಗ್ ಮಾಡ್ಬೇಕನ್ನೋದು ಹೇಳತ್ತಂದ. ಈಗ 125 ಇದನ್ನ ಹೆಂಗ ಕಂಡು ಹಿಡಿಬೇಕಂದ್ರೆ ಭಾಳ ಅಂದ್ರೆ ಭಾಳ ಸರಳದ. ಅದನ್ನ ಬಾಯಲ್ಲಿ ಹೆಂಗ್ ಹಚ್ಚಬೇಕು ಅನ್ನೋದನ್ನು ಹೇಳ್ತಾನೆ ನಾನು ನಿಮಗೆ. ಯಾಕಂದ್ರೆ ಇಲ್ಲಿ 25 ಈಗ 125 ಆಗ್ತದೆ. 125ಕ್ಕೆ ನೀವು 100ಕ್ಕೆ ಬಾಗಿಸಿದ್ರೆ ಏನ್ ಬರ್ತದ? 4 ಬರ್ತದೆ. ಆಮೇಲೆ 5 ಏನ್ ಬರ್ತದೆ? ಇದ್ರಲ್ಲಿ ಬಾಗಿಸಿದ್ರೆ 1,000 ಬರ್ತದ. ಆ 4ಕ್ಕೆ 1,000 ರೂಪಾಯಿ ಗುಣಾಕಾರ ಮಾಡಿಬಿಟ್ರೆ 4,000 ಬಂದ್ಬಿಡ್ತದೆ. ನೀವು ದಿನಾಲು ಪ್ರಾಕ್ಟೀಸ್ ಮಾಡೋದ್ರಿಂದ ಅನುಭವ ಬರ್ತದೆ. ಅದನ್ನ ಕಚ್ಚಾದಾಗ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಮ್ಯಾಲೆ 125 ಹಿಡಿದು ತಳಗ ಮ್ಯಾಲೆ 125 ಹಿಡಿದು ಮ್ಯಾಲೆ 100 ಇಡಬೇಕು. ಈಗ ಕೊಂಡ ಬೆಲೆ ಕೇಳಿದಾಗ, ಮಾರಾಟ ಬೆಲೆ ಕೇಳಿದಾಗ ಮ್ಯಾಲೆ ಏನ್ ಬರ್ತದೆ? 125, ತಳಗ 100 ಬರ್ತದೆ. ಆಮೇಲೆ ನಿಮ್ಮ ಡೈರೆಕ್ಟ್ ನವೋದಯ ಥಿಯರಿ ಮಾಡ್ಬೇಕಾದ್ರೆ ಅವ್ರು ಏನ್ ಕೇಳ್ಯಾರ? ಕೊಂಡ ಬೆಲೆ ಕೇಳ್ಯಾರಪ್ಪ ಅಂತಂದ್ರೆ ಮ್ಯಾಲೆ ಏನ್ ಮಾಡ್ಬೇಕು? 100 ಮಾಡ್ಬೇಕು. ಆ 100 ಮಾಡಿದಾಗ ಏನಾಗ್ತದ? ಒಂದು ಉದಾಹರಣೆ ಹೇಳ್ತಾನೆ. ಇಲ್ಲಿ 100 ಇಟ್ಟಿರಿ, ತಳಗ 125 ನೀವು ಇಟ್ರಿ. ಇಲ್ಲಿ ಇಟ್ಟಿರಿ, ಈಗಂತೂ ಇಟ್ಟಿರಿ. ಇಲ್ಲಿ ಎಷ್ಟದ? 5,000 ಅದ ಅನ್ನೋದು ನೆನಪು ಮಾಡ್ಕೋಬೇಕು ನೀವು. ಅದನ್ನ ನೆನಪಿರ್ಬೇಕು. ಈಗ ಏನದ? ಇದ್ರ ಮೇಲೆ 5,000 ಒಂದದ. ಇದು ಮಾರಾಟದ ಬೆಲೆ ಏನದ? 5,000 ಅದ. ಇಷ್ಟು ನೀವು ಹಚ್ಕೊಂಡ್ ಬಿಟ್ರೆ ಮುಗಿದವ. ನೋಡ್ರಿ, ಇಲ್ಲಿ 25 125, 25 4 100 ಆಯ್ತು. ಇಲ್ಲಿ 5 1 5 1,000. ಈ 1000ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ 4,000 ಆಯ್ತು. ಇದು ಯಾವಾಗ ಬರ್ತದೆ ಈ ಥಿಯರಿ ಅಂತಂದ್ರೆ, ನೀವು ಪ್ರಾಕ್ಟೀಸ್ ಮಾಡಿ 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 ಮಾಡೋದ್ರಿಂದ ಬಂದ್ಬಿಡ್ತದೆ. ಇದು ಇವೆ ವೇದಿಕ್ ಮ್ಯಾಥಮೆಟಿಕ್ಸ್ ಆದದ್ದು ಇವೆ. ಈಗ ನೋಡ್ರಿ, ಮುಂದಿನ ಲೆಕ್ಕ ನೀವು ಹಂಗೆ ಮಾಡಿ ನೋಡ್ರಿ, ಬರ್ತದ ಇಲ್ಲೋ? ಎಷ್ಟು ಮಜಾ ಬರ್ತದ ನೋಡ್ರಿ. ಎದಕ್ಕೆ ಬಾಗಿ ಹೋಗ್ತದ? ಮಾಡ್ರಿ ಅದು ಮುಂದಿನ ಲೆಕ್ಕ ಮಾಡ್ರಿ. ಇದು ನವೋದಯ ಥಿಯರಿ ಒಳಗೆ ಇಲ್ಲಿ ಮಾರಾಟದ ಬೆಲೆ ಹಚ್ಕೊಳ್ಳೋದು, ಮ್ಯಾಲೆ 100 ಹಚ್ಕೊಂಡು ತಳಗ ಶೇಕಡ ಮಾರಾಟದ ಬೆಲೆ ಇಟ್ಟು ನೀವು ಕಡ್ತಾ ಹೊಡೆದ್ರೆ ಏನು ಬರ್ತದೆ? 4 ಬರ್ತದೆ. ಈ ಇನ್ನೊಂದು 5 ಅದಲ್ಲ, ಅದಕ್ಕೆ ನೀವು ಬಾಕಿ ಬಿಡ್ರಿ 1000 ಬರ್ತದೆ. 1000ಕ್ಕೆ 4 ಗುಣಾಕಾರ ಮಾಡಿದ್ರೆ 4,000. ಇದು ಏನಪ್ಪಾ ಅಂತಂದ್ರೆ, ಹಿಂಗೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಗಣಿತ ತಿಳಿದಿಲ್ಲ. ಇದನ್ನ ಮಾಡಿದರಿ ಅಂತಂದ್ರೆ ಇದನ್ನ ನೀವು ಸ್ವಂತ ಮಾಡ್ಕೋಬಹುದು. ಮುಂದಿನ ಲೆಕ್ಕ ಬಿಡಿಸ್ರಿ, ಮಾದರಿ ಕೊಟ್ಟರು ಬಿಡಿಸ್ರಿ. ಅದು ಮಾರಾಟದ ಬೆಲೆ ಹಚ್ಚಿರಿ, ಶೇಕಡ ಲಾಭ ಹಚ್ಚಿರಿ, ಹಚ್ಚಿಕೆಸಿಂದ ಸೈಕಲ್ ಮೋಟ್ರದ ಅಸಲು ಬೆಲೆ ಎಷ್ಟದ ಅನ್ನೋದು ಕಂಡುಹಿಡಿಯ. ಆ ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ಈಗ ಜೂಮ್ 1080 ಒಳಗೆ ನೋಡ್ಬೇಕು. ಇದೆಲ್ಲ ಸ್ಟೇಟಸ್ ಕೋಚಿಂಗ್ ಕ್ಲಾಸ್. ಹಚ್ಕೊಳ್ರಿ. ಮಾರಾಟದ ಬೆಲೆ ಬರೋಬರಿ 9,200 ರೂಪಾಯಿ. ಈಗ ನೀವು ಡೈರೆಕ್ಟ್ ಲಾಭದ ಅಂದ್ರೆ ಶೇಕಡಾ ಮಾರಾಟದ ಮೇಲೆ ಡೈರೆಕ್ಟ್ ತಕ್ಕೋಬಹುದು. ನೀವು ನೋಡಿ, ಶೇಕಡಾ ಮಾರಾಟದ ಬೆಲೆ ಬರೋಬರಿ ಒಂದೊಂದು ಸಂಗತಿಗಳು ಕಡಿಮೆ ಹಾಕೋತ ಹೋಗ್ಬೇಕು. ಲಾಭದ ಅಂತಂದ್ರೆ ಏನ್ ಮಾಡ್ಬೇಕು? ಶೇಕಡಾ ಮಾರಾಟದ ಬೆಲೆ ಅಂದ್ರೆ 100 ಒಳಗೆ ಎಷ್ಟು ಕೂಡಿಸ್ಬೇಕು? ಈಗ ನೀವು 15 ಕೂಡಿಸ್ಬೇಕು. 115 ಏನಾಯ್ತು? ಶೇಕಡಾ ಮಾರಾಟದ ಬೆಲೆ ಬಂತು. ಈಗ 115 ಮಾರಾಟದ ಬೆಲೆ ಇದ್ದಾಗ 15 ಮಾರಾಟದ ಬೆಲೆ ಇದ್ದಾಗ
100 ಕೊಂಡ ಬೆಲೆ ಇರ್ತದ. 9,200 9,200 ಮಾರಾಟದ ಬೆಲೆ ಇದ್ದಾಗ ಬರೋಬ್ಬರಿ 9,200 ಗುಂಡ್ಲೆ 100 ಸರ್ವಾಸ್ ಬಾಗಲೆ 115 ನೋಡಿ. ಈಗ 23 ಮೈಗೆ ಬರ್ತಾವಿಲ್ಲ ನಿಮಗೆ ನೋಡ್ರಿ. 23 ಮೈಗೆ ಇದು ಹೋಗ್ತದೆ, ಇದು ಹೋಗ್ತದೆ. 204,92, 205,115 ನೋಡಿ. 23,5,115, 204,92 ಈ ಸೊನ್ನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಮಗ್ಗಿ ಬರಬೇಕು. 5 ಒಂದಲೇ 5 8 40 ಈ ಸೊನ್ನೆ ಮೇಲೆ ಇಟ್ಕೊಂಡ್ಬಿಡ್ರಿ. 8 ಮುಂದೆ 3 ಪೂಜೆ ಇಟ್ಬಿಟ್ರಿ, ಉತ್ತರ ಮುಗೀತು. ಕೊಂಡ ಬೆಲೆ ಬರೋಬ್ಬರಿ, ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಬರೋಬ್ಬರಿ 8,000 ರೂಪಾಯಿ. ಉತ್ತರ ಸಂಖ್ಯೆ ಎ ನೋಡ್ರಿ. ಇವೆಲ್ಲ ಫೇರ್ನೊಳಗೆ ಚೆನ್ನಾಗಿ ಬರ್ಕೋರಿ. ನಿಮಗೆ ಇನ್ನೊಂದೇನು, ಎಷ್ಟು ಮಂದಿ ಸಬ್ಸ್ಕ್ರೈಬ್ ಆಗ್ತೀರಿ ನಮಗೂ ಗಣಿತ, ಇನ್ನೂ ಹೊಸ ಹೊಸ ಗಣಿತಗಳು, ಬೀಜ ಗಣಿತಗಳು, ಆಮೇಲೆ ಎಲ್ಲ ಲೆಕ್ಕಗಳನ್ನೇ ಭಾಳ ಮಂದಿ ನೋಡ್ಲಿಕ್ಕತ್ತಾರ ಅಂತ ಅಂದ್ಕೊಳ್ಳಿ ಭಾರಿ ಹುರುಪು ಬಂದ್ಬಿಡ್ತು. ಭಾಳ ಜನ ನೋಡ್ಲಿಕ್ಕೆ ಹತ್ತೀರಿ ಅಂತಂದ್ರೆ ಭಾಳ ಮಂದಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮಾಡೋದ್ರಿಂದ ನಮಗೇನು ಅನ್ಸ್ತದೆ, ಭಾಳ ಮಂದಿ ನೋಡ್ಲಿಕ್ಕತ್ತಾರ, ಗಣಿತಗಳು ಭಾಳ ಮಾಡಿ ಹಾಕ್ಬೇಕಂತ ಹುರುಪು ಬರ್ತದೆ. ಆ ಯೂಟ್ಯೂಬ್ದಾಗ ಏನು ಅವ್ರು ರೇಟ್ ಕೊಡ್ತಾರೋ ಏನೋ ನಮಗೇನೂ ಗೊತ್ತಿಲ್ಲ. ಯಾಕಂದ್ರೆ ಕಾಮಿಡಿ ಆದ್ರೆ 1 ದಿವಸಕ್ಕೆ 1 ಲಕ್ಷ ನೋಡ್ತಾರೆ. ಇದು 4-5 ವರ್ಷಕ್ಕೆ 1 ಲಕ್ಷ ಆಗೋದು ಭಾಳ ಕಠಿಣ. ನಾವು ಏನು ಹೇಳ್ತೀವಿ, ಇದನ್ನು ಕಲಿಯೋದರಿಂದ ನವೋದಯ ಆಯಿತು ಅಂತಂದ್ರೆ ಡೈರೆಕ್ಟ್ ಇದು ಸ್ಟೇಟಸ್ ಕೋಚಿಂಗ್ ಕ್ಲಾಸ್ ಅಂತ ಮುಂದೆ ಚಾಲು ಆಗ್ತದೆ ಮುಂದಿನ ವರ್ಷದಲ್ಲಿ. ಈಗ ರೆಡಿ ಆಗ್ಲಿಕ್ಕತ್ತದ ಇದು. ಆಮೇಲೆ ನೀವು ಡೈರೆಕ್ಟ್ ಸ್ಟೇಟಸ್ ಅದೊಳಗೆ ನಿಮ್ಗೆ ಕೋಚಿಂಗ್ ಕ್ಲಾಸ್ ಚಾಲು ಆಗಿಬಿಡ್ತಾವೆ. ಅದೊಂದು ಹೊಸ ವಿಶೇಷನ ನಾವು ಯೋಜನೆ ಹಾಕಿದೀವಿ. ಈ ವರ್ಷ ನಿಮಗೆ ಸ್ಟೇಟಸ್ದಾಗ ನೀವು ಬೇಕಾದಂಗೆ ಕಲೀರಿ. ಆದರೆ ಮುಂದಿನ ವರ್ಷದಿಂದ ನಿಮ್ಮ ಟೈಮ್ ಟೇಬಲ್ ಜೂನ್ 1ಕ್ಕೆ ಮುಂಜಾನೆ ಎದ್ದ ಕೂಡಲೇ ಪ್ರೇಯರ್ ಬರ್ತದೆ, ಆಮೇಲೆ ಸ್ಟೇಟಸ್ನಾಗ ಅಭ್ಯಾಸ ಬರ್ಲಿಕ್ಕೆ ಚಾಲು ಆಗ್ತದೆ, ಟೈಮ್ ಟೇಬಲ್ ಬರ್ತದೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಮನೆಯೊಳಗೆ ಅಭ್ಯಾಸ ಮಾಡಿಬಿಟ್ರೆ ನೀವು ಎಲ್ಲಿಯೂ ಹೋಗೋ ಅವಶ್ಯಕತೆ ಇಲ್ಲ. ಕೋಚಿಂಗ್ ಕ್ಲಾಸ್ ಆ ಯೋಜನೆ ಅದ ಇದು. ಅದಕ್ಕೆ ನಿಮಗೆ ಹೇಳಿದ, ನನಗೇನಾದ್ರು ಯೂಟ್ಯೂಬ್ ಬರ್ತದ ಅಂತ ತಿಳ್ಕೊಂಡು ಕೆಶಂದ ಆಮೇಲೆ ಈ ಉದ್ದೇಶ ಅಲ್ಲ. ಇದು ಮನೆಯೊಳಗೆ ಕೋಚಿಂಗ್ ಕ್ಲಾಸ್, ಸ್ಟೇಟಸ್ ಕೋಚಿಂಗ್ ಕ್ಲಾಸ್ ಅಂತ ಮುಂದಿನ ವರ್ಷದಕ್ಕೆ ನಾಮಕರಣ ಆಗ್ತದೆ. ಕ್ರಮಬದ್ಧವಾದ ಅಭ್ಯಾಸ ನೋಡಿ ಎಷ್ಟೊಂದು ಉಪಯೋಗ ಆಗ್ತದೆ ಅನ್ನೋದು ಇದು ಅಭ್ಯಾಸ ನೀವು ತಿಳ್ಕೊಳ್ಳಿ. ಅದಕ್ಕೆ ನಿಮಗೆ ಹೇಳೋದು, ಸ್ಟೇಟಸ್ ಅಭ್ಯಾಸ ಅಂದ್ರೆ ಏನು, ನಿಮ್ಮ ಕೈಗಿರ್ತದ, ನೀವು ಮನೆಯೊಳಗೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮಗೆ ನಾ ಯಾಕೆ ಹೇಳ್ತಿರ್ತನೋ, ಸೇವ್ ಮಾಡ್ಕೋರಿ ಅಂದ್ರೆ ನಾಳೆ ನೀವು ಗ್ರೂಪ್ನೊಳಗೆ ಅಭ್ಯಾಸ ಬರ್ತದ. ತಿಳಿತಲ್ಲ, ವಾಟ್ಸಪ್ ಗ್ರೂಪ್ದೊಳಗೆ ಹಾಕಿಬಿಟ್ಟಿವ ಅಂತಂದ್ರೆ ಮನೆಗೆ ಅಭ್ಯಾಸ ಬಂದ್ಬಿಡ್ತದ. ಚೆನ್ನಾಗಿ ಬರ್ಕೋರಿ, ಫೇರ್ದಾಗ ಬರ್ಕೋಬೇಕು, ಫೇರ್ ತೋರಿಸ್ಬೇಕಾಗ್ತದೆ ನೀವು ಆಮೇಲೆ ವಿಡಿಯೋದಾಗ.